ಮಾನ್ಯ ಅಧ್ಯಕ್ಷರೇ, ಅದೇ ಟೂ ಆಫ್ ದಮ್ ರಾಜ್ಯದ ಕೆಪಿಎಸ್ಸಿನಲ್ಲಿ ಇತ್ತೀಚೆಗೆ ನಡೆದಂಥ ಪರೀಕ್ಷೆ ಮತ್ತು ಅದರ ಫಲಿತಾಂಶದ ಕುರಿತಂತೆ ಎದ್ದಿರುವಂತಹ ಅನುಮಾನಗಳು ರಾಜ್ಯದಲ್ಲಿರುವಂತಹ ವಿದ್ಯಾರ್ಥಿಗಳ ನಡುವೆ ಒಂದು ದೊಡ್ಡ ಆತಂಕದ ವಾತಾವರಣವನ್ನು ಇವತ್ತು ಸೃಷ್ಟಿ ಮಾಡಿದೆ. ಕೆಪಿಎಸ್ಸಿ ಕುರಿತಂತೆ ಈ ಸದನದಲ್ಲಿ ಸಾಕಷ್ಟು ಬಾರಿ ಚರ್ಚೆಗಳಾಗಿದೆ. ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಅಲ್ಲಿ ವ್ಯವಸ್ಥೆಗಳು ಸರಿ ಇರಲಿಲ್ಲ ಅನ್ನುವಂಥ ವಾದಗಳು ಕೂಡ ಇತ್ತು. ಈಗಲೂ ವಾದ ಇದೆ, ಮುಂದೂ ಇರ್ಬೋದೇನೋ ಗೊತ್ತಿಲ್ಲ. ಒಟ್ಟು ಅದನ್ನು ಒಂದ್ಸರಿ ಆ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಈ ಚರ್ಚೆ ಆಶಯ. ವಾಸ್ತವ ಹೌದು. ಮುಂದೆ ಅದು ಎಲ್ಲರೂ ಒಂದ್ ಕಡೆಗೆ ಸರಿ ಮಾಡಬೇಕು ಅನ್ನುವಂಥದ್ದು ಈ ಚರ್ಚೆ ಆಶಯ. ಹಾಗಾಗಿ ಯಾವುದೋ ಅನಗತ್ಯ ಟೀಕೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂತ ವ್ಯವಸ್ಥೆಯನ್ನ ಯಾರು ಮಾಡ್ತಾ ಇದ್ದಾರೆ ಅವರು ಕೂಡ ಎಚ್ಚರಗೊಳ್ಳಬೇಕು. ಅದೊಂದು ಸ್ವಾಯತ್ತತ ಸಂಸ್ಥೆ ಅನ್ನುವ ಕಾರಣಕ್ಕೆ ಸರ್ಕಾರವು ಕೂಡ ಕಣ್ಣು ಮುಚ್ಚಿಕೊಂಡು ಏನು ಹಗರಣಗಳು ನಡೆದಾಗಲೂ ಕೂಡ ಯಾರನ್ನೂ ಹೊಣೆಗಾರನಾಗಿ ಮಾಡದಲೇ ಕೈ ತೊಳ್ಕೊಳ್ಳುವಂತ ಪ್ರಕ್ರಿಯೆಯು ಕೂಡ ಆಗಬಾರದು ಅನ್ನುವಂಥದ್ದು ನಮ್ಮ ಆಶಯ. ಮಾನ್ಯ ಅಧ್ಯಕ್ಷರೇ, ಇವತ್ತಿನ ಯುವ ಸಮುದಾಯ ನೋಡಿದಿರಿ ನೀವು, ರಾಜ್ಯದಲ್ಲಿರುವಂತಹ ಸುಮಾರು 2.25 ಲಕ್ಷ ಹುದ್ದೆಗಳು ಖಾಲಿ ಇದೆ ಅನ್ನುವ ಕಾರಣಕ್ಕೆ ಅದನ್ನು ಭರ್ತಿ ಮಾಡಿ ಅಂತೇಳಿ ದೊಡ್ಡ ಪ್ರಮಾಣದ ಹೋರಾಟವನ್ನ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಯುವ ಸಮುದಾಯ ಮಾಡ್ತಾ ಇದೆ. ಹಳ್ಳಿಯಲ್ಲಿರುವಂತಹ ಒಬ್ಬ ಯುವಕನಿಗೆ ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಸರ್ಕಾರಿ ಹುದ್ದೆ ಸಿಗಬೇಕು ಅನ್ನುವಂಥದ್ದು ಸಹಜವಾಗಿ ಎಲ್ಲರ ಮನೆಗಳಲ್ಲಿ, ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸಹಜವಾಗಿರುವಂತಹ ಒಂದು ಆಸೆ ಅದು. ನಾನೊಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬೇಕು, ಆ ಹುದ್ದೆನಲ್ಲಿ ಚೆನ್ನಾಗಿ ಕೆಲಸ ನಿರ್ವಹಣೆ ಮಾಡಬೇಕು ಅಂತೇಳಿ ಎಲ್ಲರ ಹತ್ರನೂ ಕೂಡ ಆಸಕ್ತಿ ಇರುತ್ತೆ. ಜೀವನದ ಗುರಿನೂ ಕೂಡ ಹೌದು. ಅದಕ್ಕೋಸ್ಕರ ಸಾಕಷ್ಟು ಜನ ವಿದ್ಯಾರ್ಥಿಗಳು ರಾತ್ರಿ ಹಗಲು ಕಷ್ಟಪಡ್ತಾರೆ, ಓದ್ತಾರೆ, ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಬರೀತಾರೆ. ಇದೇ ರೀತಿ ಕಷ್ಟಪಟ್ಟಂತ ಸಾವಿರಾರು ಉದಾಹರಣೆಗಳು ನಮ್ಮ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಸಿಗುತ್ತೆ. ಬದುಕನ್ನ ಕಟ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಇವತ್ತಿನ ಯುವ ಸಮುದಾಯ ಯಾವ್ಯಾವ ರೀತಿಯಾದಂತಹ ಕಷ್ಟಗಳನ್ನ ಪಡ್ತಾ ಇದೆ ಅನ್ನೋದನ್ನ ಬೇರೆ ಬೇರೆ ರೂಪದಲ್ಲಿ ವ್ಯಾಖ್ಯಾನಿಸಬಹುದು. ಮಾನ್ಯ ಅಧ್ಯಕ್ಷೆ, ಬದುಕನ್ನ ಕಟ್ಟಿಕೊಳ್ಳೋದು ಅದೇನೋ ರಾತ್ರಿ ನಡೆದು ಬಿಡುವಂತ ಒಂದು ಪವಾಡ ಅಲ್ಲ. ಅದಕ್ಕೊಂದು ವಿಶೇಷವಾದಂತಹ ಪರಿಶ್ರಮ ಬೇಕು, ಎಷ್ಟೋ ವರ್ಷಗಳ ತಪಸ್ಸು ಬೇಕು, ಅದಕ್ಕೊಂದು ಶ್ರದ್ಧೆ ಬೇಕು. ಇವೆಲ್ಲದರ ಕಾರಣಕ್ಕೆ ಒಬ್ಬ ಯುವಕ ತನ್ನ ಬದುಕನ್ನ ಕಟ್ಕೊಳ್ತಾನೆ. ಆದ್ರೆ ಇವತ್ತು ಕೆಪಿಎಸ್ಸಿನ ವ್ಯವಸ್ಥೆ ಏನಾಗಿದೆ ಅಂತ ಕೇಳಿದ್ರೆ, ಯಾವ ಬದುಕನ್ನ ಕಟ್ಕೊಳ್ಳಿಕ್ಕೋಸ್ಕರ ಕನಸುಗಳನ್ನ ಇಟ್ಟುಕೊಂಡು ಪರೀಕ್ಷೆಯನ್ನ ಬರೆಯುವಂತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನಿಯಂತ್ರಣದಲ್ಲಿ ವಿದ್ಯಾರ್ಥಿಗಳ ಕನಸನ್ನ ಹತ್ಯೆ ಮಾಡುವಂತ ಒಂದು ಕೇಂದ್ರ ಆಗಿಬಿಟ್ಟಿದೆ ಅನ್ನುವಷ್ಟರ ಮಟ್ಟಿಗೆ ಆಕ್ರೋಶ ಇವತ್ತು ಯುವ ಸಮುದಾಯದ ನಡುವೆ ಬರ್ತಾ ಇದೆ. ಎಷ್ಟೋ ಕನಸುಗಳು, ನಾನು PDO ಆಗಬೇಕು ಅನ್ನುವಂತ ಕನಸು ಎಲ್ಲೋ ಇದೆ, VA ಆಗಬೇಕು ಅಂತ ಕನಸಿದೆ, AEE ಆಗಬೇಕು ಅಂತ ಕನಸಿದೆ, ಮೊನ್ನೆ ನಾನು DYSP ಆಗಬೇಕು, ತಹಸೀಲ್ದಾರ್ ಆಗಬೇಕು, AC ಆಗಬೇಕು ಅನ್ನುವಂತ ಪ್ರೊಫೆಷನಲ್ ಎಕ್ಸಾಮ್ಗಳು ನಡೆದಂತ ಘಟನೆಗಳಿದೆ. ನಾನು ಆಗ್ಬಿಡ್ತೀನಿ ಅನ್ನುವಂತ ಕನಸುಗಳನ್ನ ಇಟ್ಕೊಂಡು ಬಂದಂತ ವಿದ್ಯಾರ್ಥಿಗೆ, ಯುವಕನಿಗೆ ಒಂದು ಸರ್ಕಾರಿ ನಿಯಂತ್ರಣದಲ್ಲಿ ಭ್ರಷ್ಟಾಚಾರದ ಜಂಜಾಟದಲ್ಲಿ, ನಿಯಮಾವಳಿಗಳ ಜಂಜಾಟವನ್ನು ಇಟ್ಟುಕೊಂಡು ಆ ವಿದ್ಯಾರ್ಥಿಗಳ ಕನಸನ್ನು ಹತ್ಯೆ ಮಾಡುವಂತ ಕೇಂದ್ರ ಇದಾಗ್ಬಿಟ್ಟಿದೆಯೇನೋ, ಇದನ್ನ ಎಲ್ಲ ಪಕ್ಷಗಳು ಕೂಡ ಆಲೋಚನೆಯನ್ನು ಮಾಡಬೇಕಾದಂತ ಅನಿವಾರ್ಯತೆ ಇವತ್ತಿನ ಪರಿಸ್ಥಿತಿ. ಮಾನ್ಯ ಅಧ್ಯಕ್ಷರೇ, ಈ ಹಿನ್ನೆಲೆಯಲ್ಲಿ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳು, ಆ ಫಲಿತಾಂಶ ಇವೆಲ್ಲವೂ ಕೂಡ ಅರ್ಹತೆ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶವನ್ನ ಸಿಗಬೇಕು. ನಿಜವಾದಂತ ಅರ್ಹತೆ ಇರುವಂತಹ ವಿದ್ಯಾರ್ಥಿಗಳು ಅಲ್ಲಿ ಪ್ರವೇಶವನ್ನು ಪಡ್ಕೊಂಡು ಸರ್ಕಾರಿ ಹುದ್ದೆಗಳಿಗೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶಯ. ಇಲ್ಲಿ ಯಾರಿಗೋ ಒಬ್ಬನಿಗೆ ಕೆಪಿಎಸ್ಸಿನ ಮುಖಾಂತರ ಸರ್ಕಾರಿ ಹುದ್ದೆ ಸಿಕ್ತು ಅನ್ನೋದು ಅಷ್ಟೇ ಅಲ್ಲ, ಆತನ ಕೈಗೆ ಮುಂದಿನ 20-30 ವರ್ಷಗಳ ಕಾಲ ಕಾರ್ಯಾಂಗಕ್ಕೆ ಒಂದು ಭವಿಷ್ಯವನ್ನ ಕೊಡುವಂತ ಕೇಂದ್ರ ಅದು. ನಾವು ಮುಂದಿನ ವ್ಯವಸ್ಥೆಯನ್ನ ಯಾರು ಕೈ ಕೊಡ್ತಾ ಇದೀವಿ ಅಂತಂದ್ರೆ, ಆ ಕೆಪಿಎಸ್ಸಿ ಮುಖಾಂತರ ಸೆಲೆಕ್ಷನ್ ಮಾಡಿ ಬರುವಂತ ವಿದ್ಯಾರ್ಥಿಗಳ ಕೈಗೆ ರಾಜ್ಯದ ಭವಿಷ್ಯವನ್ನ ಕೊಡ್ತಾ ಇದ್ದೀವಿ. ಅಂತ ಒಂದು ಭವಿಷ್ಯದ ಕೇಂದ್ರಲ್ಲೇ ನೀವೆಲ್ಲ ಒಂದ್ ಕಡೆ ಭ್ರಷ್ಟಾಚಾರ ಅವ್ಯವಹಾರಗಳು ನಡೆದು ಬಿಟ್ರೆ, ಅಲ್ಲಿ ಭ್ರಷ್ಟಾಚಾರಕ್ಕೆ ತುತ್ತಾಗಿ ಕೆಲಸವನ್ನ ಪಡ್ಕೊಂಡಂತ ಒಬ್ಬ ಯುವಕ ಇಲ್ಲಿ ತಹಸೀಲ್ದಾರರಾಗಿ ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅಥವಾ ಜನರ ಪರವಾದಂತ ಯಾವ ರೀತಿಯಾದಂತ ಕೆಲಸ ಕಾರ್ಯಗಳನ್ನು ಆತ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇವೆಲ್ಲವನ್ನು ಕೂಡ
ಇವತ್ತು ಚರ್ಚೆ ಮಾಡಬೇಕಾದಂತ ಅಗತ್ಯತೆಗಳು ಪಕ್ಷಭೇದ ಮರೆತು ಇವತ್ತು ಮಾಡಬೇಕಾದಂತ ಅನಿವಾರ್ಯತೆಗಳಿದೆ ಮಾನ್ಯ ಅಧ್ಯಕ್ಷರೇ. ಈ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯ ಬಗ್ಗೆ ಸಾಕಷ್ಟು ರೀತಿಯಾದಂತ ಅನುಮಾನಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಹಿಂದೆನೂ ಕೂಡ ಬಂದಿತ್ತು. ನನಗೆ ಅನ್ಸೋದೇನು ಅಂತ ಕೇಳಿದ್ರೆ, ಇದೊಂದು ನಿಗೂಢವಾದಂತ ಸಂಸ್ಥೆ. ಇದರ ಪರೀಕ್ಷೆಗಳೇ ಒಂದು ರಹಸ್ಯ ಮತ್ತು ಇದರ ಫಲಿತಾಂಶಗಳು ಒಂದು ಶಂಕಿತ ರೂಪದಲ್ಲಿ ನಡೆಯುತ್ತೆ. ಒಂದು ನಿಗೂಢ ಸಂಸ್ಥೆ ರಹಸ್ಯ ಪರೀಕ್ಷೆಗಳನ್ನ ಮಾಡುತ್ತೆ ಎನ್ನುವಂಥದ್ದಾಗುತ್ತೆ. ನಿಗೂಢ ರೀತಿಯಲ್ಲಿ ಫಲಿತಾಂಶಗಳು ಬರುತ್ತೆ. ಅದ್ರ ಮೇಲೆ ಅನುಮಾನಗಳು, ಟೀಕೆಗಳು, ಪ್ರತಿಭಟನೆಗಳು, ಭ್ರಷ್ಟಾಚಾರದ ಗುಮಾನಿಗಳು, ಕೋಟ್ಯಾಂತರ ರೂಪಾಯಿಯ ಹಣದ ವ್ಯವಹಾರಗಳು ಇವೆಲ್ಲವೂ ಕೂಡ ನಡೀತಾ ಇದೆ ಎನ್ನುವಂತ ವಾದಗಳನ್ನ ಇವತ್ತು ಕರ್ನಾಟಕದಲ್ಲಿ ನಾವು ಕೇಳ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿನ ಸುಧಾರಣೆ ಆಗಬೇಕು ಮತ್ತು ಈವರೆಗೆ ನಡೆದಂತ ಏನು ತಪ್ಪು ನಿರ್ಧಾರಗಳೆಲ್ಲವೂ ಕೂಡ ಆಗಿದೆ. ಇದ್ರ ಬಗ್ಗೆ ಎಲ್ಲರೂ ಒಂದು ಕಡೆ ತನಿಖೆ ಮಾಡಿ ಇದಕ್ಕೆ ಯಾರೊಬ್ರು ಹೊಣೆಗಾರರನ್ನಾಗಿ ಇವತ್ತು ಮಾಡಲೇಬೇಕು ಮಾನ್ಯ ಸರ್ಕಾರ. ಇದನ್ನ ತನಿಖೆ ಮಾಡ್ತೀವಿ ನೋಡೋಣ ಅಂತೇಳಿ ಕೈಕಟ್ಟು ಕುತ್ಕೊಳ್ಬಾರದು ಅನ್ನುವಂಥದ್ದು ನಮ್ದು ಬಲವಾದಂತ ಒತ್ತಾಯ ಮಾನ್ಯ ಅಧ್ಯಕ್ಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.